ಇಲ್ಲಿ ಹಸಿರು ಕಾಳು ಮತ್ತು ಅಕ್ಕಿ ಎರಡು ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ನಾನು 3/4 ಗ್ಲಾಸಷ್ಟು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ 1/4 ಗ್ಲಾಸಷ್ಟು ಹಸಿರು ಕಾಳನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 50 ಗ್ರಾಮಷ್ಟು ಅಕ್ಕಿ ಇದ್ದರೆ ಒಂದು 40 ಗ್ರಾಮು ಅಥವಾ 35 ಗ್ರಾಮಷ್ಟು ಹಸಿರು ಕಾಳನ್ನ ನೆನೆಸಿಟ್ಕೋಬೇಕು. ಇದು ಒಂದು 6ರಿಂದ 7 ಅವರು ನಾನು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 7-8 ಎಲೆ ಕರಿಬೇವಿನ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ನಾನು ಒಂದೆರಡು ಹಾಕ್ತಾಯಿದ್ದೀನಿ. 2ರಿಂದ 3 ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೊಂದೆರಡು ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನುಣ್ಣಗಾಗೋವರೆಗೂ ನಾನು ರುಬ್ಕೋತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಇಷ್ಟು ನುಣ್ಣಗಾಗೋವರೆಗೂ ರುಬ್ಕೋಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಮಕ್ಕಳಿಗೆಲ್ಲ ಮಾಡ್ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ತುಂಬ ಖಾರ ಅನಿಸಲ್ಲ, ಏನಿಲ್ಲ. ಯಾರು ಬೇಕಾದರೂ ತಿನ್ಬೋದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಉಳಿದಿರುವಂಥ ಅಕ್ಕಿ ಮತ್ತು ಹೆಸರು ಕಾಳನ್ನ ಮತ್ತೆ ನುಣ್ಣಗಾಗೋವರೆಗೂ ರುಬ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಮತ್ತೆ ನಾನು ಅದಕ್ಕೆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ನೀರೇನು ಬೇಡ. ನಾವು ದೋಸೆ ಯಾವ ಹದದಲ್ಲಿ ಮಾಡ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ತೆಳುವಾಗಿ ಇದ್ದರೆ ಸಾಕು ಅಷ್ಟೇ. ನೋಡಿ, ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಈ ಹದದಲ್ಲಿದ್ದರೆ ಸಾಕು. ಈಗ ಇದೇ ಥರನೇ ಹಂಗೆ ಹಂಚಿಗೆ ಹಾಕ್ಕೊಂಡು ದೋಸೆ ಮಾಡ್ಕೋಬೋದು, ಅಥವಾ ಸ್ವಲ್ಪ ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಆಲೂಗಡ್ಡೆ ಮತ್ತು ಕ್ಯಾರೆಟು ತುರ್ಕೊಂಡು ಒಂದೊಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು 1-2 ಮೆಣಸಿನ್ಕಾಯಿನ ಹಾಕ್ಕೋಬೋದು. ಮಕ್ಕಳು ತಿಂತಾರೆ ಅಂತ ನಾನು ಮೆಣಸಿನ್ಕಾಯಿ ಏನೂ ಹಾಕ್ಕೊಂಡಿಲ್ಲ, ರುಬ್ಬೋಕ್ಕೆ ಮಾತ್ರ ಹಾಕ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ನಾನು 1/4 ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಕ್ಕಳೆಲ್ಲ ತರಕಾರಿ ಎಲ್ಲ ತಿನ್ನಲ್ಲ, ಆಗ ನಾವು ಇದನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವಾಗ ನಾವು ಈ ಹಸಿರು ಕಾಳು ಅಕ್ಕಿ ದೋಸೆಗೆ ಒಂದು ಚಟ್ನಿನ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನಷ್ಟು ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ಹಾಗೆ ಒಂದು 3 ಒಣಮೆಣಸಿನ್ಕಾಯಿನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ತಾ ಇದ್ದೀನಿ. ಸಾಕು, ಇಷ್ಟು ಬಿಸಿ ಆದರೆ ಇವಾಗ 1-2 ಸ್ಪೂನಷ್ಟು ನಾನು ಶೇಂಗಾ ಬೀಜನ ಹುರ್ಕೊಂಡಿದ್ದೆ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಜೀರಿಗೆ, ಹಾಗೆ 1-2 ಸ್ಪೂನಷ್ಟು ತೆಂಗಿನಕಾಯಿ, ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡಿರುವಂಥ ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು 2 ಎಲೆ ಕರಿಬೇವಿನ ಸೊಪ್ಪು. ಇದನ್ನು ಸ್ವಲ್ಪ ಮೀಡಿಯಮ್ಮಾಗಿ, ತುಂಬ ನುಣ್ಣಗೂ ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ನುಣ್ಣಗಾಗಬೇಕು ಅಂದಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪು ಯಾವಾಗಲೂ ಲಾಸ್ಟೆಲ್ಲ ಹಾಕ್ಕೊಂಡೆ ರುಬ್ಕೋಬೇಕು, ಆವಾಗಲೇ ಅದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ತುಂಬ ನುಣ್ಣಗೂ ಬೇಡ, ತುಂಬ ತೆರಿಯಾಗೂ ಬೇಡ, ಈ ಥರ ರುಬ್ಕೊಂಡ್ರೆ ಸಾಕು. ಈಗ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರುವಂಥ ದೋಸೆನ ಹಂಚಿಗೆ ಹಾಕಬೇಕು. ನೀವು ಹಂಚಿಗೆ ಹಾಕ್ಬೇಕಾದ್ರೆ ಯಾವಾಗಲೂ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಈ ಥರ ಉಜ್ಜೋದ್ರಿಂದ ದೋಸೆ ಬೇಗನೆ ಎದ್ದೇಳುತ್ತೆ, ಸೀದೋಗಲ್ಲ ದೋಸೆ. ಆಮೇಲೆ ಹಂಚಿಗೆ ಇಟ್ಕೊಳಲ್ಲ. ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ತಗೊಂಡು ಚೆನ್ನಾಗಿ ಸ್ವಲ್ಪ ಉಜ್ಜಿ, ಆಮೇಲೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಉಜ್ಕೊಂಡ್ರೆ ದೋಸೆ ತುಂಬ ತೆಳುವಾಗಿ ಕೂಡ ಹಾಕೋಬೋದು. ಆಮೇಲೆ ಬೇಗ ಹಂಚಿಂದ ಎದ್ದೇಳುತ್ತೆ ಕೂಡ. ನಾವೆಷ್ಟು ತೆಳ್ಳಗೆ ಹಾಕ್ತೀವೋ ಅಷ್ಟು ತೆಳ್ಳಗೆ ಕೂಡ ಬರುತ್ತೆ ಈ ದೋಸೆ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ರಿಸ್ಕ್ ಇಲ್ಲದೇ ದೋಸೆ ಎಷ್ಟು ಬೇಗ ಸಾಫ್ಟಾಗಿ ಬರುತ್ತೆ, ಎಷ್ಟು ಬೇಗ ಕೂಡ ಎದ್ದೇಳುತ್ತೆ.
ನಾವು ಈ ರೆಸಿಪಿ ಬೆಳಗ್ಗೆ ತಿಂಡಿಗೆ ಕೂಡ ಮಾಡ್ಕೋಬಹುದು. ರಾತ್ರಿ ಅಕ್ಕಿ ಹೆಸರು ಕಾಳು ನೆನೆಸಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ 5 ನಿಮಿಷಕ್ಕೆ ಆಗೋಗುತ್ತೆ. ಇವಾಗ ಇದನ್ನ ತೆಗಿತೀನಿ. ಇವಾಗ ಇನ್ನೊಮ್ಮೆ ಹಾಕ್ತೀನಿ ನೋಡಿ. ಹಿಟ್ಟು ಯಾವುದೇ ಕಾರಣಕ್ಕೂ ಗಟ್ಟಿ ಮಾಡ್ಕೊಳಕ್ ಹೋಗ್ಬಾರ್ದು. ಸ್ವಲ್ಪ ತೆಳುವಾಗಿದ್ರೇನೆ ಈ ದೋಸೆ ತುಂಬಾ ಸಾಫ್ಟ್ ಕೂಡ, ಆಮೇಲೆ ತೆಳ್ಳು ಕೂಡ ಬರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೇನೆ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ದೋಸೆ, ಆಮೇಲೆ ಆರೆಂಜ್ ಕಲರ್ ಕ್ಯಾರೆಟ್ ತುರಿ ಹಾಕಿರೋದು ಎಲ್ಲ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಈ ದೋಸೆಗೆ ಕಾಂಬಿನೇಷನ್ ಚಟ್ನಿ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.